ಇನ್ನು ಈ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಪ್ರತಿ ಲೀಟರ್ಗೆ 35 ಕಿಲೋಮೀಟರ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಎಷ್ಟು ಲೀಟ್ರ್ ಕೊಡ್ತಾ ಇರುತ್ತೆ ಈಗ ಮೈಲೇಜು? ಮೈಲೇಜು ನನಗೆ ಸಿಕ್ಕಿರೋದು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, 20 ಕೆಲವೊಂದ್ಸತಿ 19. ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನಮ್ಮ ಮುಂದೆ ನಿಂತಿದೆ ಗಜ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಹಿಮಾಲಯನ್ ಇದು. ಅವರು ಸುಪ್ರೀತ್ ಅಂತೇಳಿ ನಮ್ಮ ಸ್ನೇಹಿತರು. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, RSV ಕನ್ನಡ. ಓಕೆ, ಎಷ್ಟಾಯಿತು ಸುಪ್ರೀತ್? 292 ಬ್ರೋ. 292. ಓಕೆ, ಇದಕ್ಕಿಂತ ಜಾಸ್ತಿ ರೇಟ್ ಅಂದರೆ ಗ್ರೀನ್ ಕಲರ್ ಬರುತ್ತೆ ಹಿಮಾಲಯ. ಅದು 3 ಲಕ್ಷದ ಹತ್ರ ಆಗುತ್ತೆ. 3 ಲಕ್ಷದ ಮೇಲೇನೆ ಅದು. ಓಕೆ ಓಕೆ. ನನಗೆ ಇದು ಕಲರ್ ಇದೊಂದು ಇಷ್ಟ ಆಯ್ತು. ಇದು ಸೆಕೆಂಡ್. ಇದಕ್ಕಿಂತ ಫಸ್ಟ್ ವೇರಿಯಂಟ್ ಬಂದ್ಬಿಟ್ಟು ಸಿಲ್ವರ್ ಬರುತ್ತೆ. ಎಷ್ಟು ಬರುತ್ತೆ ಆನ್ ರೋಡ್ ಅದು? ಅದು ಇದಕ್ಕಿಂತ ಒಂದು 5,000 to 6,000 ಕಮ್ಮಿ. 5,000 to 6,000 ಕಮ್ಮಿ. ಓಕೆ. ಏನಕ್ಕೆ ಈ ಗಾಡಿ ತೊಗೊಂಡ್ರಿ? KTM ತೊಗೋತೀನಿ ಅಂತಿದ್ರಿ? ಏನಂದ್ರೆ ಬ್ರೋ, ನಾನು RC 390 ಹೇಳಿದ್ನಲ್ಲ, ಸೆಕೆಂಡ್ಸ್ RC 390 ಓಲ್ಡ್ ಶೇಪ್ ತಗೋಬೇಕು ಅಂತ ಇದ್ದಿದ್ದು. ಓಕೆ. ಅದನ್ನ ತಗೋಬೇಕಂತ ನಾನು ಹುಡುಕ್ತೆ ಒಂದು 3-4 ಗಾಡಿ. ಯಾಕೋ ಯಾವ ಗಾಡಿನೂ ಸೆಟ್ ಆಗಲಿಲ್ಲ. ಸೊ ಫೈನಲ್ ಆಗಿ ಏನಂದ್ರೆ ಒಂದು 400cc ಸೆಗ್ಮೆಂಟ್ ಅಲ್ಲಿ ಹುಡುಕ್ತಿದ್ದೆ. ಅದ್ರಲ್ಲಿ ಇದ್ದಿದ್ದು ನನಗೆ ಚಾಯ್ಸ್ ಅಂದ್ರೆ ಡಾಮಿನರ್ 400 ಹಿಮಾಲಯನ್. ಸೊ ಇವಾಗ ಡಾಮಿನರ್ 400 ಜಾಸ್ತಿ ಅಡ್ವೆಂಚರ್ಗೆ, ಆಫ್ ರೋಡ್ ಎಲ್ಲ ಮಾಡೋಕ್ಕಾಗಲ್ಲ ಜಾಸ್ತಿ. ಅದು ಗ್ರೌಂಡ್ ಕ್ಲಿಯರೆನ್ಸ್ ಒಂಚೂರು ಕಡಿಮೆ ಇರುತ್ತೆ. ಸೊ ದುಡ್ಡು ಹಾಕೋದೇ ಆಗ್ತಾ ಇದೀವಿ. 400cc ಬೇಕು. ಒಂದು ಆಫ್ ರೋಡರ್ ಅಡ್ವೆಂಚರ್ ಇರಲಿ ಅಂದ್ಬಿಟ್ಟು ಹಿಮಾಲಯನ್ ತಗೊಂಡಿದ್ದೆ. ಓಕೆ. ನೀವು CC ನೋಡ್ತಿದ್ರಿ, ಪವರ್ ನೋಡ್ತಿರ್ಲಿಲ್ಲ? ಪವರ್ ನೋಡ್ತಿರ್ಲಿಲ್ಲ. ಹಂಗಂದ್ರೆ RC 390 ಇದ್ರೆ ಪವರ್ ನೋಡ್ತಿದೆ. ಇವಾಗ ಹೊಸ ತಗೋಬೇಕಂದ್ರೆ 4 ಲಕ್ಷ ಆಗುತ್ತೆ. 4,08,000 ಇದೆ ಅದು ಆನ್ ರೋಡ್. ಇವಾಗ ಅಷ್ಟೊಂದೆಲ್ಲ ಬೇಡ ಅಂದ್ಬಿಟ್ಟು ನಾನು ಮನೇಲಿ ಕೇಳಿದೆ ಯಾವ್ದು ತಗೊಳ್ಳಿ ಅಂತ. ಇದನ್ನ ನೋಡ್ಬಿಟ್ಟು ಇದೇ ಇಷ್ಟಪಟ್ಟರು. ಓಕೆ, ನನಗೂ ಪರವಾಗಿಲ್ಲ ಅಂದ್ಬಿಟ್ಟು ಇದೇ ತಗೊಂಡೆ. ಈ ಕಲರ್ ಎಷ್ಟಾಯ್ತಾ? ಕಲರ್ ಇದೆ ತಗೊಂಡೆ. ಓಕೆ. ಹಂಗಂದ್ರೆ ನನ್ನ ಕಲರ್ಗೆ ಜಾಸ್ತಿ ಸ್ಪೆಂಡ್ ಮಾಡಕ್ ಇಷ್ಟ ಇಲ್ಲ. ನನ್ನ ಕಲರ್ ಹೋಗ್ಲಿ, ಇರೋದ್ರಲ್ಲಿ ಸೆಕೆಂಡ್ ಇದೆ ಚೆನ್ನಾಗಿತ್ತಲ್ಲ ಅಂತ ಇದೆ ತಗೊಂಡೆ. ಓಕೆ, ನಿಮ್ಗೆ ಸ್ಪೆಂಡ್ ಮಾಡಕ್ ಇಷ್ಟ ಇಲ್ಲ. ಇದ್ದಿದ್ರೆ ಯಾವ್ದು ಚೆನ್ನಾಗಿರೋದು? 6ರಲ್ಲಿ ಇದ್ದಿದ್ರೆ ನಾನು ಆಬ್ವಿಯಸ್ಲಿ ಟಾಪ್ ಅಂಡ್ ಗ್ರೀನ್ ಹೋಗ್ತಿದ್ದೆ. ಗ್ರೀನ್ ಚೆನ್ನಾಗಿದೆಯಾ? ಡಿಫ್ರೆಂಟ್ ಆಗಿದೆ. ಓಕೆ ಓಕೆ. ಗ್ರೀನ್ ಅಂದ್ರೆ ಹಂಗಂದ್ರೆ ಅದ್ರ ನಮ್ಮ ಫ್ಯಾಮಿಲಿಗೆಲ್ಲ ಇಷ್ಟ ಆಗಲ್ಲ. ಆಕ್ಚುಲಿ ಹುಡುಗರಿಗೆ ಇಷ್ಟ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ನೊಂದು ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಒಂದು ಅದು ಇಷ್ಟ ಆಗ್ತಿತ್ತು ನನಗೆ. ಓಕೆ ಓಕೆ. ಹಿಮಾಲಯನ್ ತುಂಬ ಜನ ಹಿಮಾಲಯನ್ ತೊಗೋತಾ ಇದ್ದಾರೆ. ಅಂದರೆ ಆಫ್ ರೋಡ್ ಎಲ್ಲ ಮಾಡ್ಬೋದು ಇದರಲ್ಲಿ ಅಂತ ಚೆನ್ನಾಗಿ. ಆದರೆ ಇದೇನು ಹೊಸಿ ತೂಕ ಆಯಿತಾ? 199 kg ಐತೆ. ಇದನ್ನು ಹೆಂಗೆ ಆಫ್ ರೋಡಲ್ಲಿ ನಿಭಾಯಿಸೋದೋ ಗೊತ್ತಿಲ್ಲ. ಓಡಿಸ್ಬೇಕು. ಒಂದಿನ ನಾನು ಓಡಿಸಿಲ್ಲ. ನಾನು ಇದನ್ನು ಓಡಿಸೇ ಇಲ್ಲ ಇದುವರೆಗೂ. ಅಕಸ್ಮಾತ್ ಈ ಗಾಡಿ ಏನಾದ್ರು ಓಡಿಸಿದ್ರೆ ನಿಮ್ದೆ ಫಸ್ಟು. ನಾನು ಆ್ಯಕ್ಚುಲಿ ಓಡಿಸಿಲ್ಲ. ನನ್ನ ಫ್ರೆಂಡ್ ಒಂದು ವೇಟ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ಹೆಂಗೆ ಗಾಡಿ ತೆಗಿಯುವಾಗ, ಇಳಿಸುವಾಗ, ನಿಲ್ಲಿಸುವಾಗ? ಆಬ್ವಿಯಸ್ಲಿ ತೂಕ ಬ್ರೋ. 1-2 ದಿನ ಸ್ಟಾರ್ಟಿಂಗ್ 1 ವಾರ ತನಕ ತುಂಬಾ ಕಷ್ಟ ಆಗುತ್ತೆ. ಹಿಂದೆ ಮುಂದೆ ಎಳೆಯೋದು. ಹಳ್ಳಕ್ಕೆ ಬಿದ್ಬಿಟ್ಟು ಏನಾದ್ರು ನಿಂತ್ಕೊಬಿಡ್ತು ಗಾಡಿ ಅಂದ್ರೆ ಹಿಂದೆ ತೆಳಿಯೋಕ್ಕೆ ಕಷ್ಟ. ಓಕೆ. ಬೀಳಿಸೋದು ಅಂತೂ ಲೆಕ್ಕನೇ ಹಾಕಿ ಕೇಳಕ್ಕೆ ಹೋಗ್ಬಿಡಿ ಬೀಳಿಸಿದ್ರೆ. ಫಸ್ಟ್ ಸರ್ವಿಸ್ ಮಾಡಿಸಿದ್ರಾ? ಎಷ್ಟಾಯ್ತು? ಫಸ್ಟ್ ಸರ್ವಿಸ್ 1,030 ರೂಪಾಯಿ. 1,030. ಓಕೆ. ಜಾಸ್ತಿ ಚೈನ್ ಲೂಬ್ ವಾಷಿಂಗ್ ಅಷ್ಟೇ. ಓಕೆ. ಇನ್ನೇನಿಲ್ಲ. ಜಾಸ್ತಿ ಆಯ್ತು ಅನ್ಸ್ಲಿಲ್ಲ, ಕಡಿಮೆ ಆಯ್ತು ಅಂತ ಅನಿಸ್ಲಿಲ್ಲ? ಈ ಗಾಡಿಗೆ ಕಡಿಮೆ ಆಯ್ತು ಅನ್ನಿಸ್ತಾ? ಹಂಗಂದ್ರೆ ಯಾಕಂದ್ರೆ ಇವಾಗ ನಾರ್ಮಲ್ ಆಗಿ ನಂದು ಎಕ್ಸ್ಪಲ್ಸ್ 200 4V ತಗೊಂಡಿದ್ದೆ ನನ್ನ ಫ್ರೆಂಡು. ಅವನು ಫಸ್ಟ್ ಸರ್ವಿಸ್ ಆಯ್ತು 1,250 ರೂಪಾಯಿ ಬಿದ್ದಿದೆ ಒಂದು. ಓಕೆ. ಆಯಿಲ್ ಚೇಂಜು, ಚೈನ್ ಲೂಬು ಸೇಮ್ ನಾನೇನು ಮಾಡಿಸಿ ಅಷ್ಟೇ ಮಾಡಿರೋದು. ಸೊ ಅದು 1,78,000. ಎಕ್ಸ್ಪಲ್ಸ್ ಅಷ್ಟೊಂದು ಬೀಳ್ತಾ? ಹೌದು. ಅದು ಅಷ್ಟಾಯ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ನನ್ಗೇನು ಅನಿಸ್ತು ಅಂದ್ರೆ ಆವಾಗ ಇದು ಕಮ್ಮಿ ಅನ್ಸುತ್ತೆ. ಅನ್ಸುತ್ತೆ ಇಲ್ಲ ಅಂದ್ರೆ ಅದು ಜಾಸ್ತಿ ಅಂತಾನೆ ಅನ್ಸುತ್ತೆ. ಓಕೆ. ಆಯಿಲ್ ಇದು 1.8 ಇರ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಆಗುತ್ತೆ. ಓಕೆ ಸರಿ ಸ್ನೇಹಿತರೆ, ಇನ್ನು ಈ ಬೈಕ್ನ ವಿಚಾರಕ್ಕೆ ಬರೋದು. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ 411cc ಇಂಜಿನ್ ಇದಾಗಿರುತ್ತೆ. ಏರ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ FI ಇಂಜಿನ್. 24.31 bhp, 32 Nm ಟಾರ್ಕ್ ಈ ರೀತಿ ಇರುತ್ತೆ. 5 ಸ್ಪೀಡ್ಗಳನ್ನ ನಾವಿಲ್ಲಿ ನೋಡ್ಬೋದು. 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಇನ್ನು ಟೈರ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ 90/90 21 ಇಂಚ್ ಟೈರ್ ಆಗಿರುತ್ತೆ. ರೇರ್ ಬಂದು 120/90 17 ಇಂಚ್ ಟೈರ್ ಆಗಿರುತ್ತೆ. ಡ್ಯೂಲ್ ಪರ್ಪಸ್ ಟೈರ್. ಇನ್ನು ಬ್ರೇಕ್ನ ಬಗ್ಗೆ ಬರೋದಾದರೆ ಫ್ರಂಟ್ 300 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ರೇರ್ 240 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಡ್ಯೂಲ್ ಚಾನಲ್ ABS ಆಗಿದ್ದು ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ABS ವರ್ಕ್ ಆಗುತ್ತೆ. ಆಫ್ ರೋಡ್ನಲ್ಲಿ ABSನ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಂಥ ಸಿಸ್ಟಮ್ ಇರುತ್ತೆ. ಇನ್ನು ಲೈಟ್ನ ವಿಚಾರಕ್ಕೆ ಬರೋದಾದರೆ ಆಲೋಜನ್ ಹೆಡ್ಲೈಟ್ ಸಿಗುತ್ತೆ ನಮಗೆ. ಇಂಡಿಕೇಟರ್ಗಳು ನಾರ್ಮಲ್ ಬಲ್ಪ್ ಆಗಿರುತ್ತೆ. ಅದಾದ ನಂತರ LED ಟೇಲ್ ಲೈಟ್ ನಮಗೆ ಸಿಗುತ್ತೆ. ಇನ್ನು ಬನ್ನಿ, ಜಾಸ್ತಿ ಏನು ಮಾತಾಡೋದು ಬೇಡ. ಅದಾದ ನಂತರ ಇದ್ರ ಬಗ್ಗೆ ಎಲ್ಲ ಹಂಗೆ ಹೋಗ್ತಾ ಮಾತಾಡೋಣ. ಇನ್ನು ಈ ಗಾಡಿ 199 kg ಇರುತ್ತೆ. ಅವ್ರ ಹತ್ರ ಅಲ್ಲೇ ಮಾತಾಡಿದ್ದೀನಿ, ನೀವೇ ಕೇಳಿದ್ದೀರಾ. ಸ್ವಲ್ಪ ಬಿಗಿನಿಯರ್ಸ್ಗಳಿಗೆ, ಸಣ್ಣಗಿರೋರಿಗೆ ಸ್ವಲ್ಪ ತ್ರಾಸ ಆಗುತ್ತೆ, ಕಷ್ಟ ಆಗ್ಬೋದು.
800 mm ಸೀಟ್ ಹೈಟ್ ಇದು, ಎಲ್ರಿಗೂ ಕಂಫರ್ಟ್ ಆಗುತ್ತೆ. ಕುಳ್ಳುಗಿರೋರ್ಗೂ ಅಂದರೆ ಅಂತಂದರೆ 5.5 ಮೇಲಿರೋರಿಗೆ ಅಂದರೆ 5 ಅಡಿ ಮೇಲಿರೋರ್ಗೂ ಸೂಟ್ ಆಗುವಂಥ ಒಂದು ಸೀಟ್ ಹೈಟ್ ಇದು. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಚೆನ್ನಾಗಿದೆ, 220 mm. ಬನ್ನಿ ಗಾಡಿ ಓಡಿಸ್ತಾ ಮಾತಾಡೋಣ. ಈ ಗಾಡೀಲಿ ಇನ್ನೊಂದೇನೆಂದರೆ ಎಕ್ಸಾಸ್ಟ್ ನೋಟು ಚೆನ್ನಾಗಿದೆ ಅಲ್ಲ, ಒಳ್ಳೆ ಬೇಸಿಯಾಗಿದೆ. ಗಾಡಿ ಮೊದಲನೇ ಬಾರಿ ಓಡಿಸ್ತಾ ಇರೋದು, ಅವ್ರ ಹೊಸ ಗಾಡಿ. ಹಿಮಾಲಯನ್ ಕೂಡ ಇದೆ, ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು. ಓಕೆ ಚೆನ್ನಾಗಿ ಅನ್ಸುತ್ತೆ ಗುರು. ಫುಲ್ ಇಲ್ಲೆಲ್ಲ ಕಲ್ಲಿದೆ, ನೋಡ್ಬೋದು ನೀವು. ಕಲ್ಲಿರೋ ಅಂಥ ರೋಡಲ್ಲಿ ನಮ್ಮ ಬೈಕ್ಗಳಲ್ಲಾಗಿದ್ರೆ ಅವಾಗ ಹೋಗಿ ಬ್ರೇಕ್ ಹಿಡ್ಕೊಂಡು ಈ ರೀತಿ ಹೋಗ್ಬೇಕಾಗಿತ್ತು. ಇದ್ರಲ್ಲೇನಿಲ್ಲ, ಸಖತ್ತಾಗಿದೆ. ಆ ಫೀಲ್ ಆಗ್ತಾಯಿಲ್ಲ ಅನ್ನೋಕ್ಕೆ ಕಾರಣ ನಿಮಗೆ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ಗಳಿರುತ್ತೆ. ಅದಾದ ನಂತರ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, 220 mm. ನಮಗೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಗೊತ್ತಾ, ನಮ್ಮ ಗಾಡೀಲಿ 156 mm ಈ ರೀತಿ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸು. ಹಂಗಾಗಿ ನಮಗೆ ಅದು ಜಾಸ್ತಿ ಫೀಲ್ ಆಗುತ್ತೆ. ಆ ಗಾಡಿಯಿಂದ ಈ ಗಾಡಿಗೆ ಬಂದರೆ ನಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಮೂತಾಗಿ ಹೋಗ್ತಾಯಿದೆ ಗುರು ಆಫ್ ರೋಡಲ್ಲಿ, ತಲೆ ಕೆಡ್ಸ್ಕೊಳ್ದೆ ಹೋಗ್ಬೋದು ಆರಾಮಾಗಿ. ಮತ್ತು ಇನ್ನೊಂದು ಅಡ್ವೆಂಚರ್ ಬೈಕಿಗೆ ಈ ಒಂದು ಸೀಟ್ ಹೈಟ್ ಏನಿದೆ ಅದು ತುಂಬ ಕುಳ್ಳಾಯಿತು ಅಂತ ಅನಿಸುತ್ತೆ, ಆದರೆ ಸಿಕ್ಕಾಬಿಟ್ಟೆ ಕಂಫರ್ಟ್ ಆಗಿದೆ. ಯಾಕಂದರೆ ಹ್ಯಾಂಡ್ಲು ಬಾರ್ ಮತ್ತು ಸೀಟ್ ಇರೋವಂಥ ಹೈಟು ಒಳ್ಳೆ ಸಖತ್ತಾಗಿದೆ. ಸೀಟ್ ಸಾಫ್ಟ್ ಆಗಿದೆ ಗುರು. ನನಗೆ ಆಫ್ ರೋಡಲ್ಲಿ ಗಾಡಿನ ಓಡಿಸೋದಕ್ಕೆ ತುಂಬ ಇಷ್ಟ. ಆದರೆ ನನ್ನ ಗಾಡೀಲಿ ಹೋದರೆ ಏನು ಗೊತ್ತಾ, ನನಗೆ ಕಷ್ಟ. ನನ್ನ ಗಾಡೀಲಿ ಹೋದರೆ ನನಗೆ ನೋವಾಗ್ಬಿಡುತ್ತೆ ಗುರು. ತಿಕಾಮಕ ಎಲ್ಲ ನೋಯ್ತಾ ಇರುತ್ತೆ ಬೆಳಗ್ಗೆ ಇದ್ದರೆ ಆಫ್ ರೋಡಲ್ಲಿ ಏನಾದ್ರು ಗಾಡಿ ಓಡಿಸ್ಬಿಟ್ಟು ಬಂದರೆ. ಈ ಗಾಡಿ ಹಂಗೆಲ್ಲ ನಿಮ್ಗೆ ಅನ್ಸೋದೇ ಇಲ್ಲ, ಸಖತ್ ಈಸಿ ಅನಿಸುತ್ತೆ ಆಫ್ ರೋಡು ಕೂಡ ಈ ಗಾಡೀಲಿ. ನಿಮಗೆ ಇದು ರೋಡಲ್ಲಿ ಹೆಂಗೆ ಇದ್ರಲ್ಲಿ ಆಟ ಆಡ್ಬೋದು ಅದು ನಾನು ಆಮೇಲೆ ಹೇಳ್ತೀನಿ ರೋಡ್ನಲ್ಲಿ ಹೋಗ್ತಾ. ಮತ್ತು ಜಾಸ್ತಿ ಸ್ಪೀಡು ಹೋಗೋದಿಲ್ಲ, ಯಾಕಂದರೆ ಹೊಸ ಗಾಡಿ ಈಗ ತಾನೇ ಫಸ್ಟ್ ಸರ್ವಿಸ್ ಆಗಿದೆ. ಏನೊಂದು ಅವರೆಷ್ಟು ಸ್ಪೀಡಲ್ಲಿ ಹೋಗಿದ್ದಾರೆ ಕೇಳಿಕೊಂಡು ಆ ಸ್ಪೀಡಲ್ಲಿ ಹೋಗೋಣ ನಾವು. ಈ ಗಾಡಿ ಇರೋ ವೆಯ್ಟು ನಿಮಗೆ ಓಡಿಸ್ತಾ ಗೊತ್ತಾಗಲ್ಲ. ಅಕಸ್ಮಾತ್ ಈ ಗಾಡಿ ಏನಾದ್ರು ಇದ್ದಕ್ಕಿದ್ದಂಗೆ ಆಫ್ ಆಯಿತು ಅಂದ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಸಡನ್ನಾಗಿ ಕಾಲು ಕೊಡಬೇಕು ಕೆಳಗೆ, ಎಷ್ಟು ವೆಯ್ಟ್ ಇದೆ ಅಂತ ಆವಾಗ ಗೊತ್ತಾಗುತ್ತೆ. ಮತ್ತು ಕುಳ್ಳಿಗಿರೋರ್ಗಾದರೆ ಇನ್ನೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಆದರೆ ಇದು ಸೀಟ್ ಹೈಟ್ ಅಂತ ಏನು ಎತ್ತರ ಇಲ್ದಿರೋ ಕಾರಣ ಆರಾಮಾಗಿರ್ಬೋದು. ಕುಳ್ಳಿಗಿರೋರು ಕೂಡ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಈ ಗಾಡಿನ. ಮುಂದೆನೇ ಕಳಿಸ್ಬಿಡ್ತೀರಾ ನನ್ನ? ಎಲ್ಲಿ ಯಾವ ರೋಡಪ್ಪ ಇದು? ಈ ರೋಡಿಗೆ ಬಂದೇ ಇಲ್ಲ ನಾನು. ಬನ್ನಿ ರೋಡಿಗೆ. ಗಾಡಿ ಆಫ್ ರೋಡಲ್ಲಂತೂ ಸಖತ್ ಪರ್ಫಾರ್ಮ್ ಮಾಡುತ್ತೆ ಗುರು. ಸೀಟ್ ಹೈಟು ಮತ್ತು ಕೂತ್ಕೊಳ್ಳೋ ಅಂಥ ಒಂದು ಪೋಸ್ಟರ್ ಆಗಿರ್ಬೋದು, ಸೀಟಿಂಗ್ ಪೋಸ್ಟರು ಎಲ್ಲವೂ ಕೂಡ ಚೆನ್ನಾಗಿದೆ. ಅದಾದ ನಂತರ ನಿಮಗೆ ಕಾಲು ಸುಡುವಂಥ ಪ್ರಮೇಯಗಳು ತುಂಬ ಇರುತ್ತೆ. ಕಾಲು ಬೇಗ ಸುಟ್ಬಿಡುತ್ತೆ, ಯಾಕಂದರೆ ಇಂಜಿನ್ ಪಕ್ಕನೇ ಕಾಲುಗಳಿರುತ್ತೆ. ರೈಡಿಂಗ್ ಬೂಟ್ಸ್ ಅವು ಇವು ಏನಾದ್ರು ಹಾಕ್ಕೊಂಡಿದ್ರೆ ಸೇಫು. ತುಂಬ ದೂರ ಪ್ರಯಾಣ ಮಾಡಬೇಕಾದ್ರೆ ಸುಡುತ್ತೆ ಚಪ್ಪಲಿ ಹಾಕ್ಕೊಂಡಿದ್ರೆ. ಬನ್ನಿ ಈಗ ರೋಡಲ್ಲಿ ಸ್ವಲ್ಪ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಈ ಗಾಡಿ ಓಡಿಸ್ಬಿಟ್ಟು. ತುಂಬ ಸ್ಪೀಡಾಗಿ ಹೋಗಲ್ಲ, ಆದರೂ ಸ್ವಲ್ಪ ಫ್ಲಿಕ್ಕೆಲ್ಲ ಮಾಡ್ಬೋದಾ ಈ ಗಾಡೀಲಿ, ಚೆನ್ನಾಗಿ ಆಟ ಆಡ್ಬೋದಾ ಇವೆಲ್ಲಿ. ಹೇಳಬೇಕು ಅಂದರೆ ನಿಮಗೆ ಫ್ಲಿಕ್ಕೆಲ್ಲ ಅಂತ ಎಲ್ಲ ಆಟ ಆಡೋಕ್ಕಾಗಲ್ಲ ಇದರಲ್ಲಿ. ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇರುತ್ತೆ, ಫ್ರಂಟ್ ವೀಲು ಕೂಡ 21 ಇಂಚಿನದಾಗಿರುತ್ತೆ. ಹಂಗಾಗಿ ಫ್ಲಿಕ್ಕಿಗೆಲ್ಲ ಆರಾಮಾಗಿ ಮಾಡೋಕ್ಕಾಗಲ್ಲ. ಹಂಗಾಗಿ ನಿಮಗೆ ಆಫ್ ರೋಡಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡುತ್ತೆ ಈ ಗಾಡಿ. ಟೂರ್ ಮಾಡೋದಕ್ಕೆ ಮಾತ್ರ ಬೆಸ್ಟ್ ಗುರು. ರೇರ್ ಬ್ರೇಕ್ ಎಲ್ಲ ಚೆನ್ನಾಗೇ ಇದೆ. ನನ್ನ ಗಾಡೀಲಿ ಏನಂದರೆ ರೇರ್ ಬ್ರೇಕ್ ಒಂಚೂರು ಚೆನ್ನಾಗಿಲ್ಲ. ಪಲ್ಸರ್ NS 200ನಲ್ಲಿ. ಈ ಗಾಡೀಲಿ ಹಂಗಲ್ಲ, ರೇರ್ ಬ್ರೇಕಲ್ಲೇ ಆಟ ಆಡ್ಕೋಬೋದು ಬೇಕು ಅಂದರೆ ಸಿಟೀಲಿ. ನೋಡಿ ರೇರ್ ಬ್ರೇಕ್ ಎಷ್ಟು ಸಖತ್ತಾಗಿದೆ.
ರೇರ್ ಬ್ರೇಕ್ ಚೆನ್ನಾಗಿದೆ. ಫ್ರಂಟ್ ಬ್ರೇಕ್ ನೋಡೋಣ. ಏಯ್ಟಿ ಸ್ಪೀಡು 90 100ಗೆ ಹೋಗ್ತಾ ಇದ್ದೀನಿ. ಬರೀ ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದೆ. ಓಕೆ, ನಿಮಗೆ ಫ್ರಂಟ್ ಬ್ರೇಕ್ ಅಷ್ಟೊಂದು ಇದರಲ್ಲಿ ಇಂಪ್ಯಾಕ್ಟ್ ಇಲ್ಲ ಗುರು. ನನ್ನ ಗಾಡಿ ಅಷ್ಟು ನನ್ನ ಗಾಡಿಗೆ ಕಂಪೇರ್ ಮಾಡ್ಕೊಂಡಿದ್ದಲ್ವಾ, ಹಂಗಾಗಿ ಫ್ರಂಟ್ ಬ್ರೇಕು ನನ್ನ ಗಾಡಿ ಅಷ್ಟೊಂದು ಇಂಪ್ಯಾಕ್ಟ್ ಬೀಳ್ತಿಲ್ಲ. ಎರಡೂ ಬ್ರೇಕ್ನ ಅಟ್ ಎ ಟೈಮ್ ಅಪ್ಲೈ ಮಾಡಿದ್ರೆ ನಿಮಗೆ ಅಪ್ಲೈ ಆಗುತ್ತೆ, ಚೆನ್ನಾಗಿ ಕಚ್ಚಕ್ಕಂತ ಹಿಡ್ಕೊಳ್ಳುತ್ತೆ ಬ್ರೇಕು. ನನ್ನ ಗಾಡೀಲಿ ಫ್ರಂಟ್ ಬ್ರೇಕ್ನ ಲವ್ ಮಾಡ್ತೀನಿ, ರೇರ್ ಬ್ರೇಕ್ನ ಅಂತೂ ಲವ್ ಮಾಡಲ್ಲ, ದ್ವೇಷನೂ ಮಾಡಲ್ಲ. ಯಾಕಂದರೆ ಅದಿಲ್ಲ ಅಂದರೆ ಗಾಡಿನ ಓಡ್ಸೋಕ್ಕಾಗಲ್ಲ. ಏನಾಯಿತು ಗೊತ್ತಾ ಕತೆ, ನನ್ನ ಗಾಡಿಯಲ್ಲಿ ಒಂದು ಸಲ ಬಿದ್ದೆ. ಅದಕ್ಕೆ ಬೀಳೋಕ್ಕೂ ಕಾರಣ ರೇರ್ ಬ್ರೇಕು ಏನೋ ಕ್ಯಾಲಿಪರು ಅಸೆಂಬಲ್ ಏನಿದೆ ಅದು ಹೋಗಿತ್ತು. ಅದು ನನಗೆ ಸುಮಾರು ದಿನ ಆದಮೇಲೆ ಗೊತ್ತಾಯಿತು ಅದು ಹೋಗೈತೆ ಅಂತ. ಹಂಗಾಗಿ ಎಲ್ಲ ಬೈಕುಗಳಲ್ಲೂ ಫ್ರಂಟ್ ಬ್ರೇಕ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ರೇರ್ ಬ್ರೇಕು. ಅದಿಲ್ಲ ಅಂದರೆ ನಿಮಗೆ ಗಾಡಿ ಒಂದು ಸಮತೋಲನದಲ್ಲಿ ಇರೋಲ್ಲ. ಇನ್ನು ಈ ಬೈಕ್ನ ಇಂಜಿನ್ ಪವರ್ಗೆ ಬರೋದಾದರೆ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗನ್ಸುತ್ತೆ. ಯಾಕಂದರೆ 411 cc ಇಂಜಿನ್ನು, 24.31 bhp, 32 Nm ಟಾರ್ಕ್ ಅದು ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟು ಗಾಡಿ ವೇಟ್ ಇರುತ್ತೆ, ಎಳಿಬೇಕು. ಟಾರ್ಕ್ 32 ಹಂಗೆ ಕೊಟ್ಟಿದ್ದಾನೆ. 24.31 bhp ಅದೇನು ಸ್ವಲ್ಪ ಕಡಿಮೆನೇ ಅನ್ನಿಸ್ತು. ಆದರೂ ಅಡ್ವೆಂಚರ್ ಬೈಕು ಇದು. ಹತ್ತತ್ರ ಇಲ್ಲಿ ಎಕ್ಸ್ಪಲ್ಸ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ ಅಷ್ಟೇ. ಸ್ವಲ್ಪ ಪವರ್ ಬೇಕಿತ್ತು ಅಂತ ನನ್ನ ಅನಿಸಿಕೆ. HD ಅಡ್ವೆಂಚರ್ ಇದೆಯಲ್ಲ, ಅಷ್ಟಾರು ಪವರ್ ಬೇಕಿತ್ತು. ತುಂಬ ಜನ ಈ ಗಾಡಿಲೇ ಟೂರ್ ಹೋಗ್ತಾರೆ. ಕಾರಣ ಕೇಳಿದ್ರೆ ಈ ಥರ ಕಂಫರ್ಟ್ ಇರುತ್ತೆ ಅಂತ. ಟ್ಯೂಬ್ಲೆಸ್ ಟೈರ್ಗಳು ಇರುತ್ತೆ ಅಂತ ಭಾವಿಸಿದ್ರೆ ತಪ್ಪಾಗುತ್ತೆ. ಟ್ಯೂಬ್ ಟೈರ್ಗಳು, ಸ್ಪೋಕ್ ವೀಲ್ ಆದ್ದರಿಂದ ನಮಗೆ ಟ್ಯೂಬ್ ಟೈರ್ಗಳೇ ಸಿಗುತ್ತೆ. ಎಲ್ಲಾದರೂ ಏನಾದ್ರು ಒಂದು ಹೊಡೀತು ಪಿನ್ ಅಂದರೆ ಪಟ್ ಅಂತ ಹೊಡೆಯುತ್ತೆ, ಪಂಚರ್ ಆಗೋದು ಗ್ಯಾರಂಟಿ. ಈ ಬ್ರೇಕ್ನ ಅಷ್ಟು ಬೇಗ ನಂಬಂಗಿಲ್ಲ ಗುರು, ನಿಜ ಹೇಳ್ತೀನಿ. ಹೊಸ ಗಾಡಿ ಏನೋ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಗಾಡಿ ರನ್ ಆಗ್ತಾ ಬ್ರೇಕೆಲ್ಲ ಇನ್ನೂ ಅಪ್ಲೈ ಆಗ್ತವೆ ಬೇಗ ಅಂತ ಅನ್ಬೋದು. ಹೊಸ ಗಾಡಿ ಆಗಿರೋದಕ್ಕೆ ಈ ರೀತಿ ಏನೋ ಗೊತ್ತಿಲ್ಲ ನನಗೆ. ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ನನ್ನ ಗಾಡಿ ಅಷ್ಟು. ನನಗೆ 80 ಹೋಗ್ತಾ ಅಷ್ಟು ದೂರದಲ್ಲಿ ಹಿಡಿಯೋಕ್ಕಾಗಲ್ಲ ಇದರಲ್ಲಿ. ಈಗ ಯಾರು ಬಿಗಿನಿಯರ್ಸ್ಗಳು ಅಡ್ವೆಂಚರ್ ಬೈಕ್ನ ತೊಗೋಬೇಕು ಅಂತಂದರೆ ಏಕ್ದಮ್ ಇಲ್ಲಿಗೆ ಬರಬೇಡಿ. ಇದಕ್ಕೂ ಕೆಳಗಡೆ ಒಂದು ಇರುತ್ತೆ ಹೀರೋ ಎಕ್ಸ್ಪಲ್ಸ್ ಅಂತ, ಅದು ಕಡಿಮೆ ಇಲ್ಲ ಗುರು. 4V ಸಖತ್ತಿದೆ ಅದು ಬೈಕು. ಇದಕ್ಕಿಂತ ಚೆನ್ನಾಗಿ ಆಟಾಡ್ಬೋದು. ಅದಾದಮೇಲೆ ಬೇಕಾದ್ರೆ ಈ ಗಾಡಿ ತೊಗೊತೀರಾ ತೊಗೊಳ್ಳಿ, ಯಾಕಂದರೆ ಇದು ತುಂಬ ದೂರ ಪಯಣ ಮಾಡೋದಕ್ಕೆ ಚೆಂದ. ಸಿಟಿಯಲ್ಲಿ ಓಡಾಡುವಾಗ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಆಗದೇ ಇರ್ಬೋದು. ಇದರಲ್ಲೆಲ್ಲ ಬೇಜಾನ್ ಗುರು. ಈ ಥರ ಗಿಮ್ಸು ಬಂದಾಗ, ಹಳ್ಳ ದಿಂಡೆ ಬಂದಾಗ ಏನು ನಮಗೇನು ಫೀಲೇ ಆಗಲ್ಲ. ನಮ್ಮ ಗಾಡೀಲೆಲ್ಲ ತಗ್ ಅಂತ ನನಗೆ ಹೊಡಿತದೆ ಅದು. ಸ್ಮೂತಾಗಿದೆ ಗಾಡಿ, ಆರಾಮಾಗಿ ಹೋಗ್ಬೋದು ಸಿಟೀಲಿ, ಹಳ್ಳ ದಿಂಡೆ ರೋಡಲ್ಲಿ. ಕೈ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಗುರು ಈ ಬೈಕಲ್ಲಿ. ಗಾಡಿ ಚೆನ್ನಾಗಿದೆ. ಆ ಗಾಡಿ ಹೆಂಗಂದೆ? ಗಾಡಿ ಚೆನ್ನಾಗಿದೆ, ಆಫ್ ರೋಡಲ್ಲೆಲ್ಲ ಚೆನ್ನಾಗಿದೆ. ಅಷ್ಟೇ ಟಾಪ್ ಸ್ಪೀಡ್ ಸ್ಟೆಬಿಲಿಟಿ ಸ್ವಲ್ಪ ಕಡಿಮೆ ಅನಿಸುತ್ತೆ. ಅಲ್ಲ ಅಪ್ಪಿದೆಯಲ್ಲ, ಇಲ್ಲಿ ಎತ್ತರ ಇದೆಯಲ್ಲ, ಅದಕ್ಕೆಲ್ಲ ಕುಳ್ಳ ಇರುತ್ತೆ. ಸ್ಪೋರ್ಟ್ಸ್ ಬೈಕುಗಳಿಗೂ ಕುಳ್ಳ ಇರುತ್ತೆ. ಮುಂದೆಗಡೆ ಏನೇ ಇದ್ರೂ ಅಷ್ಟೇ ಕ್ಲಿಪ್ ಆನ್ ಹೇಳೋವಾಗ ಹಿಂಗಿರುತ್ತೆ ನೋಡಿ, ಇದರಲ್ಲೆಲ್ಲ ಹಿಂಗಿದೆ. ಹಂಗಾಗಿ ಸ್ಟೆಬಿಲಿಟಿ ಸಿಗೋಲ್ಲ. ಹಾಂ, ಮತ್ತು ಏನೋ ಕಾರ್ನರಿಂಗಲ್ಲಿ ತುಂಬ ಎಲ್ಲ ಮಲ್ಗ್ಸೋಕ್ಕಾಗಲ್ಲ, ಅವೆಲ್ಲ ಇರ್ತವೆ. ಇದು ಆಫ್ ರೋಡಿಗೆ ಮಾತ್ರ ಎತ್ತಿದ ಕೈ. ಹಾಂ ಹೌದು. ಆ ಗಾಡಿ ಹೆಂಗಿದೆ? ಹೌದು. ಹಾಂ, ಇನ್ನು ಸಿಂಗಲಲ್ಲಿ ಕಿತ್ಕ ಎದ್ಬಿಡುತ್ತೆ. ಅದು ವೆಯ್ಟ್ ಇರೋರು ನಿಮ್ಮಂಥವ್ರು ಓಡಿಸಿದ್ರೆ ಅದು ಹಂಗೆ ಓಡುತ್ತೆ. ಇನ್ನು ಇಂಥವ್ರು ಓಡಿಸಿದ್ರೆ ಇನ್ನೂ ಸಕ್ಕತ್ತಾಗಿ ಓಡುತ್ತೆ. ಹೌದು. ಇದು ಸಖತ್. ಹೌದು,
ಸರಿ ಹಂಗಾರೆ ಟೀ ಕಾಫಿ ಕುಡಿಯಲ್ಲ ಅಂತೀರಾ? ಇಲ್ಲ ಬ್ರೋ, ಇಲ್ಲ. RSV ಕನ್ನಡ ಅಲ್ಲ, RSV ಕನ್ನಡ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ಗಾಡಿ, ಈ ಗಾಡಿ ಬಂದಮೇಲೆ ಇವರು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ವೀಡಿಯೋ ಪ್ರತಿದಿನ ಎಲ್ಡೆಡ್ ಹಾಕಬೇಕು ಅಂತ ಇವ್ರ ಗುರಿ ಅಲ್ವಾ? ಹಾಂ, ಎಲ್ಡೆಡ್ ಹಾಕ್ತಾ ಇರ್ತಾರೆ, ಸ್ವಲ್ಪ ವೀಡಿಯೋ ಹಂಗೆ ಹಾಕ್ತಾ ಇರ್ತಾರೆ, ಅಲ್ಲಿಗೆ ಇಲ್ಲಿಗೆ ಹೋಗ್ತಾ ಇರ್ತಾರೆ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. VINU ಬ್ರೋ ಬಗ್ಗೆ ನಾನು ಏನು ಹೇಳಬೇಕು?